ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ. ದ್ವಿಜನಾಗಿ ಬಂದು ಬೇಡಲ್ ಮಯೂರಧ್ವಜಂ, ನಿಜ ಶರೀರದೊಳರ್ಧಮಂ ಕೊಯ್ದು ಕೊಟ್ಟು ಪಂಕಜ ಪತ್ರ ನೇತ್ರನಂ ಮೆಚ್ಚಿಸಿ ಹಯದ್ವಯವನಿತ್ತು ಮಖಮಂ ಬಾಂಡನು. ತಾಮ್ರಧ್ವಜ ಯುದ್ಧದಲ್ಲಿ ಎಲ್ಲ ಸೈನಿಕರನ್ನು ಕೂಡ ಸೋಲಿಸಿಬಿಟ್ಟು ಕೃಷ್ಣಾರ್ಜುನರನ್ನು ಕೂಡ ಮೂರ್ಛೆಗೊಳಿಸಿ 2 ಅಶ್ವಮೇಧಯಾಗದ ಕುದುರೆಗಳನ್ನು ಕೂಡ ತಂದು ತನ್ನ ತಂದೆಗೆ ಒಪ್ಪಿಸ್ತಾನೆ. ಆನಂತರ ಮಯೂರಧ್ವಜ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಂದ್ಕೊಂಡು ಕೃಷ್ಣಾರ್ಜುನರು ಕಪಟ ವೇಷಧಾರಿಯಾಗಿ ಬರ್ತಾರೆ. ಮಯೂರಧ್ವಜ ತನ್ನ ಶರೀರದ ಅರ್ಧ ಭಾಗವನ್ನು ಆ ಪರಮಾತ್ಮನಿಗೆ ಕೊಟ್ಟು ಅವನನ್ನು ಮೆಚ್ಚಿಸಿ ಅವನು ತನ್ನ ಅಶ್ವಮೇಧಯಾಗದಿಂದ ಹಿಂತಿರುಗಿದ ಅನ್ನುವಂತಹ ಕಥಾಭಾಗವನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಭೂರಮಣ ಕೇಳ್ ಕೃಷ್ಣಕಾಂಕ್ಷಿಯಾಗಿದ್ದಂ ಮಯೂರಧ್ವಜ ಕ್ಷಿತೀಶ್ವರನಿತ್ತಲು ಅತ್ತ ರಣಧಾರಿಣಿಯೊಳ್ ಅಸುರಾರಿಗೆಚ್ಚರಿಕೆ ತಲೆದೋರಿತು ಅರ್ಜುನಂಗರಿವಾದುದು. ವೀರಭಟರೆಲ್ಲರ್ಗೆ ಮೂರ್ಛೆ ತಿಳಿದುದು. ಬಳಿಕ ಪಾರಿಜಾಕ್ಷಂ ಸಕಲ ಸೇನೆಯಂ ಸಂತೈಸಿ ಚೋರ ಬುದ್ಧಿಯೊಳು ಒಂದು ಉಪಾಯಮಂ ಕಂಡು ಆ ಧನಂಜಯಂಗಿಂತೆಂದನು. ಜೈಮಿನಿ ಮಹರ್ಷಿಗಳು ಜನಮೇಜಯ ಮಹಾರಾಜನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ತಾಮ್ರಧ್ವಜ 2 ಕುದುರೆಗಳನ್ನು ಕೂಡ ತಂದು ತನ್ನ ತಂದೆಗೆ ಒಪ್ಪಿಸಿದ್ದಾನೆ ಮತ್ತು ಅದರ ವಿಚಾರಗಳನ್ನೆಲ್ಲ ಹೇಳಿದಾಗ ಮಯೂರಧ್ವಜನಿಗೆ ಬಹಳ ಬೇಸರವಾಗಿಬಿಡುತ್ತೆ. ಯಾವ ಯಜ್ಞವನ್ನು ಮಾಡುವುದರಿಂದ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೋ ಅಂತಹ ಪರಮಾತ್ಮನನ್ನು ಬಿಟ್ಟು ಗಾರ್ಧಬ ರೂಪದ ಈ ಕುದುರೆಗಳನ್ನು ತಂದಿದ್ದೀಯಲ್ಲ, ಎಲ್ಲ ಕೆಟ್ಟೋಯ್ತು ಅಂತ ಅವನು ಹೇಳ್ತಾನೆ. ಆನಂತರ ಆ ಪರಮಾತ್ಮನನ್ನು ನಾನು ಕಾಣಬೇಕು ಎಂಬಂತಹ ತವಕದಿಂದ ಕೂಡಿರ್ತಾನೆ. ಇತ್ತ ಕಡೆ ಕೃಷ್ಣಾರ್ಜುನರಿಗೆ ಎಚ್ಚರವಾಗತ್ತೆ. ಅವರ ಎಲ್ಲ ಸೈನ್ಯವೂ ಕೂಡ ನಾಶವಾಗಿರುತ್ತೆ. ಕುದುರೆಗಳು ಕೂಡ ಕಾಣಿಸ್ತಾ ಇಲ್ಲ, ಆಯಾಸವೂ ಕೂಡ ಆಗಿರುತ್ತೆ. ಮತ್ತು ಕೂಡ ಅವನು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಒಂದು ಕಳ್ಳ ಉಪಾಯವನ್ನು ಮಾಡಬೇಕು. ಕಪಟನಾಟಕ ಸೂತ್ರಧಾರಿ ಅವನು ಮಯೂರಧ್ವಜನನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನೇರವಾಗಿ ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಸೈನ್ಯವೂ ಕೂಡ ಎಚ್ಚರವಾಗಿರುತ್ತೆ. ಸೈನ್ಯವನ್ನೆಲ್ಲ ಸಂತೈಸಿಬಿಟ್ಟು ಒಂದು ಕಪಟ ಉಪಾಯವನ್ನು ಮಾಡಬೇಕು ಅಂತ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ನೋಡಿದೈ ಕುಂತಿ ಕುಮಾರ ತಾಮ್ರಧ್ವಜಂ ಮಾಡಿದ ವಿಘಾತಿಯಂ ನೋಡಿದೈ ನಮ್ಮೆಲ್ಲರಂ ಧುರದೊಳಿಡಿರಿದು ಉರುಳ್ಚಿ ಹಯಮಂ ಕೊಂಡು ರತ್ನಪುರಿಗೈದಿದಂ ಪಿತನ ಬಳಿಗೆ ಆಡಲೇನಹುದಿನ್ನು ಸೇನೆ ಮೆಲ್ಲನೆ ಪಿಂತೆ ಬೀಡಾಗಿ ನಡೆತರಲಿ
ಮುಂದೆ ಪೋದಪೆನು ಎನ್ನ ಕೂಡೆ ಬಾ ಪಾರ್ಥ, ನಿನಗೊಂದು ಉಪಾಯಮಂ ತೋರಿಸುವೆನು ಎಂದನು ಅಸುರಾರಿ ನಗುತೇ. ಕೃಷ್ಣ ನಗುತ್ತಾ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೋಡಿದೆಯಾ ಕುಂತಿ ಕುಮಾರ, ತಾಮ್ರಧ್ವಜ ಮಾಡಿದಂತಹ ಆಘಾತವನ್ನ ನಮ್ಮಿಬ್ಬರನ್ನು ಹೇಗೆ ಕಟ್ಟಿ ಹಾಕಿಬಿಟ್ಟ, ಇಡೀ ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಟ್ಟ, ಹಾಗೆ ನಮ್ಮ ಕುದುರೆಗಳನ್ನು ಕೂಡ ರತ್ನಪುರಿಗೆ ತೆಗೆದುಕೊಂಡು ಹೋಗಿದ್ದಾನೆ. ಈಗ ಒಂದು ಉಪಾಯ ಮಾಡಬೇಕು, ನಮ್ಮ ಸೈನ್ಯ ಹಿಂದಿನಿಂದ ನಿಧಾನವಾಗಿ ಬರಲಿ, ನಾವು ಮುಂದೆ ಹೋಗೋಣ, ನಿನಗೆ ಒಂದು ಉಪಾಯವನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ನಗುತ್ತಾ ಕೃಷ್ಣ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ. ಆಹರಿಯ ನುಡಿಗೇಳ್ದು ಫಲುಗುಣಂ ಸೇನಾ ಸಮೂಹಮಂ ಪಿಂದುಳಿಪಿ ರತ್ನನಗರಿಗೆ ಪಕ್ಷಿವಾಗನನ ಕೂಡೆ ನಡೆತಂದನು. ಅವರಿರುವರೂ ಮಾತಾಡಿಕೊಂಡು ಬಳಿಕ ರೂಹುಗಾಣಿಸದಂತೆ ವಿಪ್ರವೇಶವನಾಂತು ದೇಹಿಕರ ತೆರದಿಂದೆ ವೃದ್ಧನಾದಂ ಶೌರಿ ಮೋಹದಿಂ ತನಗೆ ಕೈಗುಡುವ ಬಾಲಕ ಶಿಷ್ಯನಾದನು ಅಮರೇಂದ್ರ ಸೂನು. ಕೃಷ್ಣ ಹೇಳಿದ ಮಾತಿಗೆ ಅರ್ಜುನ ಒಪ್ಪಿಬಿಟ್ಟು ತನ್ನ ಸೈನ್ಯವನ್ನೆಲ್ಲ ಹಿಂದಕ್ಕೆ ಕಳಿಸಿ, ನೀವೆಲ್ಲರೂ ಕೂಡ ಹಿಂದಿನಿಂದ ನಿಧಾನವಾಗಿ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣಾರ್ಜುನರು ಮುಂದೆ ಹೋಗ್ತಾ ಇದ್ದಾರೆ. ಕೃಷ್ಣ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನ ಧಾರಣೆ ಮಾಡಿಕೊಂಡಿದ್ದಾನೆ, ಅರ್ಜುನ ಅವನ ಶಿಷ್ಯನ ವೇಷವನ್ನ ಧಾರಣೆ ಮಾಡಿಕೊಂಡಿದ್ದಾನೆ. ತಮ್ಮ ನಿಜರೂಪು ಯಾರಿಗೂ ಗೊತ್ತಾಗದಂತೆ ಇಬ್ಬರೂ ಕೂಡ ರತ್ನಪುರಿಯ ಕಡೆಗೆ ಆಗಮಿಸ್ತಾ ಇದ್ದಾರೆ. ಬಟ್ಟೆ ವಿಡಿದಿವರಿವರು ಮಯೂರಧ್ವಜನ ಪಟ್ಟಣಕ್ಕೆ ನಡೆತಂದರು. ಅನ್ನೆಗಂ ದೆಸೆ ದೆಸೆಯೊಳೆಟ್ಟಣಿಸಿ ಲೋಕಮಂ ಕಂಗೆಡಿಸುವ ಅಂಧಕಾರಂಗಳಂ ನಿಲಲೀಯದೆ ಅಟ್ಟಿ ಹರಿಹರಿದುರೆ ಬಳಲ್ದು ಕಾಗುರದೆ ಕಂಗೆಟ್ಟು ಕಳೆಗುಂದಿ ಮೆಲ್ಲನೆನ ಭೋ ಮಾರ್ಗಮಂ ಬಿಟ್ಟು ಪಶ್ಚಿಮಗಿರಿಯ ತಪ್ಪಲಂ ಸಾರ್ಧನೋ ಎನೆ ರವಿ ಪಡುಗಡೆಯೊಳೆಸೆದನು. ಶಿಷ್ಯನಾದಂತಹ ಅರ್ಜುನ ವೃದ್ಧನಾದಂತಹ ಕೃಷ್ಣನ ಕೈ ಹಿಡಿದುಕೊಂಡು ರತ್ನಪುರಿಗೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗುವ ಸಮಯ. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ಹೇಗಿದೆ ಅಂತ ಹೇಳಿದ್ರೆ, ಸೂರ್ಯ ಕತ್ತಲೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನಂತೆ. ಅದನ್ನು ಓಡಿಸ್ಬೇಕು ಅಂತ ಬಹುದೂರದಿಂದ ಅಟ್ಟಿಸ್ಕೊಂಡು ಹೋಗಿ ಸುಸ್ತಾಗ್ಬಿಟ್ಟು ಆಯಾಸದಿಂದ ಅವನು ಕಳೆಗುಂದು ಪಶ್ಚಿಮಗಿರಿಯ ತಪ್ಪಲಿಗೆ ಹೋದನೋ ಎಂಬಂತೆ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಸೂರ್ಯ ಅಸ್ತಮಾನದ ಸಮಯ ಅದು ಹೇಗೆ ಕಾಣಿಸ್ತಾ ಇದೆ. ಮೆಲ್ಲ ಮೆಲ್ಲನೆ ತರಣಿ ಮುಳುಗಿದಂ ಪಡುಗಡಲೊಳು ಅಲ್ಲಿಗಲ್ಲಿಗೆ ಮೂಡಿದವು ಸಂಜೆ ದಾರಗೆಗಳು. ಎಲ್ಲೆಲ್ಲಿಯುಂ ತಮಂ ತುಂಬಿದುದು ತುಂಬಿಗಳೊಡನೆ ಮುಗಿದು ಅಂಬುಜಾಳಿ ನಲ್ಲ ನಲ್ಲರ ನೇಗಗಲಗದೊಳ್ ಮುನಿದು ರತಿಗೊಲ್ಲದೊಲ್ಲದ ಕಾಂತೆಯರ ಮನಂ ತರಗರಿಸಿ ನಿಲ್ಲದವೋ ಲಂಗಜ ನುರುಬ ತೊಡಗಿದಂ ಮರುಗಿದುವು ಕೋಕಂಗಳು. ಲಕ್ಷ್ಮೀಶ ಮಹಾಕವಿ ಸೂರ್ಯಾಸ್ತಮಾನದ ವರ್ಣನೆಯನ್ನ ಅತ್ಯಂತ ಮಧುರವಾಗಿ ಸುಂದರವಾಗಿ ಮಾಡ್ತಾ ಇದ್ದಾನೆ ಈ ಪದ್ಯದಲ್ಲಿ.
ಸೂರ್ಯ ಮೆಲ್ಲನೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾನೆ. ನಕ್ಷತ್ರಗಳು ಆಕಾಶದಲ್ಲಿ ನಿಧಾನವಾಗಿ ಮೂಡ್ತಾ ಇದೆಯಂತೆ. ಎಲ್ಲ ಕಡೆಗಳಲ್ಲೂ ಕೂಡ ಕತ್ತಲು ಕವಿತಾ ಇದೆ. ಅರಳಿದಂತಹ ಕಮಲಗಳು ಮುಚ್ಚಿದೆ. ದುಂಬಿಗಳು ಒಳಗಡೆ ಇದ್ದು ಬಿಟ್ಟಿದೆಯಂತೆ ಕಮಲ ಮುಚ್ಚಿದಾಗ. ತಮ್ಮ ನಲ್ಲರೊಡನೆ ಪ್ರೇಮ ಕಲಹ ಆಡಿ ರತಿಯನ್ನು ಒಲ್ಲದಂತಹ ಹೆಣ್ಣು ಮಕ್ಕಳ ಮನಸ್ಸು ತಡೆಯದೆ ಮತ್ತೆ ಮತ್ತೆ ತಮ್ಮ ಪ್ರಿಯತಮರ ಜೊತೆ ಸೇರಬೇಕು ಅಂತ ಮನ್ಮಥ ಅವರನ್ನು ಪ್ರೇರೇಪಿಸ್ತಾ ಇದ್ದಾನೆ. ಹಾಗೇನೆ ಸೂರ್ಯ ಅಸ್ತಮಾನ ಆದ ಕೂಡಲೇ ಚಕ್ರವಾಕ ಪಕ್ಷಿಗಳೆಲ್ಲ ವಿರಹವೇದನೆಯಿಂದ ಬಳಲ್ತಂತೆ. ಈ ಚಕ್ರವಾಕ, ಹಂಸ ಮೊದಲಾದಂತಹ ಪಕ್ಷಿಗಳು ಯಾವಾಗಲೂ ಕೂಡ ಮಿಥುನ, ಗಂಡು ಹೆಣ್ಣು ಒಟ್ಟಾಗಿ ಇರುವಂತಹದ್ದು. ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನ ಕಾಲದವರೆಗೆ ಒಟ್ಟಾಗಿರುತ್ತೆ. ಸೂರ್ಯ ಅಸ್ತಮಾನ ಕಾಲ ಆದ ಕೂಡಲೇ ಅವು ಪರಸ್ಪರ ವಿರಹವನ್ನು ಅನುಭವಿಸ್ತಂತೆ. ಹೀಗೆ ಚಕ್ರವಾಕ ಪಕ್ಷಿಗಳು ಕೂಡ ವಿರಹದಿಂದ ಶೋಕವನ್ನು ಹೊಂದುತ್ತಾ ಇದೆ. ಅಂತಹ ಒಂದು ಕತ್ತಲು ಆವರಿಸ್ತಾ ಇದೆ. ಹೊತ್ತು ಹೊತ್ತಿಗೆ ಮತ್ತೆ ಮತ್ತೆ ಬಲವತ್ತರದೊಳೊತ್ತಿಡಿದು ಸುತ್ತಲೆತ್ತೆತ್ತಲು ಕೆತ್ತವೋಲ್ ಮುತ್ತಿ ಮುಸುಕಿತ್ತು ಕಗ್ಗತ್ತಲೆ ಧರಿತ್ರಿಯಂ ಮುಳ್ಳು ಮೊನೆ ಕೊಳ್ಳದಂತೆ ಚಿತ್ತಜಂ ಕತ್ತಿಯಂ ಕಿತ್ತುಕೊಂಡೆತ್ತಿಗೊಯ್ಯೊತ್ತೆ ಬರಲು ತುಂಗ ವೃತ್ತ ಕುಚೆಯರ್ತಮಗೆ ತೆತ್ತಿಗರ ನೊತ್ತಿಗರ ಸುತ್ತಿರ್ದರನುರಾಗದಿಂದೆ ಆಗಳನುರಾಗದಿಂದೆ. ಲಕ್ಷ್ಮೀಶನ ಕಾವ್ಯವನ್ನು ಓದ್ತಾ ಇರಬೇಕಾದ್ರೆ ಹಾಗೆ ಅದರ ಲಯ ಪ್ರಧಾನವಾಗಿರೋದ್ರಿಂದ ನರ್ತನವನ್ನು ಮಾಡಬೇಕು ಅನ್ನುವಂತಹ ಭಾವನೆ ಬರುತ್ತೆ. ಹೀಗೆ ಪ್ರತಿ ಕ್ಷಣವೂ ಕೂಡ ಕತ್ತಲು ಹೆಚ್ಚಾಗ್ತಾ ಇದೆಯಂತೆ. ದಟ್ಟವಾದಂತಹ ಕತ್ತಲು ಆವರಿಸ್ತಾ ಇದೆ. ಎಂತಹ ಕತ್ತಲು ಅಂತ ಹೇಳಿದ್ರೆ, ಒಂದು ಸೂಜಿಯನ್ನು ಕೆಳಗಡೆ ಹಾಕಿದ್ರೂ ಕೂಡ ಅದು ಸೂಜಿ ಭೂಮಿಗೆ ತಾಗೋದಿಲ್ಲ. ಅಂತಹ ದಟ್ಟವಾದಂತಹ ಕತ್ತಲು ಭೂಮಿಯಲ್ಲಿ ಆವರಿಸ್ತಾ ಇದೆ. ಇತ್ತ ಕಡೆ ಮನ್ಮಥ ಕತ್ತಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನಂತೆ ದಾರಿ ಮಾಡೋದಕ್ಕೋಸ್ಕರ. ಹೀಗೆ ಜೋರಾಗಿ ಅವನು ಮನ್ಮಥ ಕತ್ತಿಯನ್ನೆತ್ತಿ ಗಾಯಗೊಳಿಸ್ತಾ ಬರ್ತಾ ಇರಬೇಕಾದ್ರೆ ವಿಶಾಲವಾದಂತಹ ವಕ್ಷಸ್ಥಳ ಉಳ್ಳಂತಹ ಹೆಣ್ಣು ಮಕ್ಕಳು ತಮ್ಮ ಪ್ರಿಯರನ್ನ ಸಂತೋಷದಿಂದ ಅನುರಾಗದಿಂದ ಬಳಸ್ತಾ ಇದ್ದಾರೆ ಆ ಕತ್ತಲೆಯಲ್ಲಿ. ಆ ರಜನಿಯೊಳ್ ಬಳಿಕ ರತ್ನಪುರಮಂ ಪೊಕ್ಕು ನೀರಜದಳೇ ಕ್ಷಣಂ ಕೇರಿ ಕೇರಿಗಳೊಳ್ ಸಮೀರಜನ ತಮ್ಮನಂ ಕೂಡಿಕೊಂಡೈತರುತೆ ಕಂಡನು ಅತಿ ನಿದ್ರೆಯಿಂದೆ ಊರ ಜನಮೆಲ್ಲಮೂ ಮರೆದೊರಗಲು ಅಲ್ಲಲ್ಲಿ ಮಾರಜ ಭ್ರಮೆಯಿಂದೆ ಪೊರಮಟ್ಟು ಸಂಚರಿಪ ಚಾರು ಜಲರುಗವದನೆಯರ ಬೇಟದಾಟದ ಫಲವು ಬಗೆಯ ಚೇಷ್ಟೆಗಳನ್ನು. ಕೃಷ್ಣಾರ್ಜುನರು ರತ್ನಪುರಿಯ ಕೇರಿಗಳಲ್ಲಿ ಬರ್ತಾ ಇದ್ದಾರೆ. ಆ ಕತ್ತಲೆಯಲ್ಲಿ ಊರಿನ ಜನ ಎಲ್ಲ ಮೈ ಮರೆತು ಮಲಗಿಬಿಟ್ಟಿದ್ದಾರಂತೆ. ಎಲ್ಲರೂ ಕೂಡ ಮನ್ಮಥನ ಭ್ರಮೆಗೆ ಒಳಗಾಗಿದ್ದಾರಂತೆ. ಕಮಲಮುಖಿಯರು ಮನೆಯಿಂದ ಹೊರಟು ಕಾಮಾತುರರಾಗಿ ತಮ್ಮ ಪ್ರಿಯತಮರ ಜೊತೆ ಸೇರಬೇಕು, ಆ ಕಾಮಚೇಷ್ಟೆಗಳನ್ನು ಮಾಡಬೇಕು ಅಂತ ಉತ್ಸುಕರಾಗಿ ಹೊರಟಿದ್ದಾರಂತೆ. ಇಂತಹ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ಕೃಷ್ಣಾರ್ಜುನರು ಆ ರಸ್ತೆಗಳಲ್ಲಿ ನೋಡ್ತಾ ಬರ್ತಾ ಇದ್ದಾರೆ. ಆಭರಣ ಮಲುಗಿದೊಡೆ ಕಣ್ಗದಿರ್ಸೂಸಿದೊಡೆ ಶೋಭಿಸುವ ತನುಗಂಧ ಮುನ್ಮಿದೊಡೆ ಜನರ ನಿದ್ರಾಭಂಗಮಾಗಿ ಕಂಡಪರೆಂಬ ಭೀತಿಯಿಂದ ಐತರ್ಪ ಕಾಮಿನಿಯನು ಸಾಭಿಲಾಷೆಯೊಳೋರ್ವ ವಿಟನು ಇದಿರುವಂದು ಮತ್ತೆ ಭಗಾಮಿನಿ ಭೃಂಗ ನೀಲ ಕುಂತಲೆ ಪನ್ನಗಾಭ ಸುಂದರವೇಣಿ ಬೆದರಬೇಡೆನುತ ತಕ್ಕೈಸಿದನು ಅದೇಂ ಪ್ರೌಢನೋ. ಒಬ್ಬಳು ಕಾಮಿನಿ ತನ್ನ ಮನೆಯಿಂದ ಹೊರಟಿದ್ದಾಳೆ. ಎಲ್ಲರಿಗೂ ಕೂಡ ಬೇರೆಯವರಿಗೆ ನಾನು ತೋರ್ಬಿಟ್ರೆ ಏನು ಅಂತ ಒಂದು ನಾಚಿಕೆ, ಒಂದು ಭಯ,
ಸಂಕೋಚ, ಈ ಭಾವನೆಗಳೆಲ್ಲ ಇದೆ. ಅವಳು ಆಭರಣಗಳನ್ನು ತೊಟ್ಟುಬಿಟ್ಟಿದ್ದಾಳೆ. ತೊಟ್ಟ ಆಭರಣ ಅಲುಗಾಡಿದರೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ನಡಿಬೇಕಾದ್ರೆ ಅಂತ. ಮತ್ತೆ ಅಗಲವಾದಂತಹ ವಿಶಾಲವಾದಂತಹ ಕಣ್ಣು ಮಿಳುಕಿಸಿದರೆ ಅದು ಎಲ್ಲಿ ಕಾಣಿಸ್ಬಿಡುತ್ತೋ ಅಂತ. ಶರೀರದ ಮೇಲೆ ಸುಗಂಧವನ್ನ ಲೇಪನ ಮಾಡಿಕೊಂಡಿದ್ದಾಳೆ. ಆ ಸುಗಂಧದ ಲೇಪನ ಇನ್ನೊಬ್ಬರಿಗೆ ಗೊತ್ತಾಗ್ಬಿಡುತ್ತೆ. ಜನರ ನಿದ್ರಾಭಂಗವಾಗಿ ಎಲ್ಲಿ ನನ್ನನ್ನು ನೋಡ್ಬಿಡ್ತಾರೋ ಅನ್ನೋ ಮನಸ್ಸಿನಿಂದ, ಆ ತಾಕಲಾಟದಿಂದ, ಆ ಒಂದು ಸಂಕೋಚದಿಂದ ಅವಳು ಹೋಗ್ತಾ ಇದ್ದಾಳಂತೆ. ಅಂತಹ ಒಬ್ಬ ಕಾಮಿನಿಯನ್ನ ಪ್ರಿಯತಮ ಬಂದು ಎದುರುಗಡೆ ಬಂದು ನೋಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಅವನು ಇಷ್ಟಪಟ್ಟು ಎದುರಾಗಿ ಬಂದಿದ್ದಾನೆ. ಅವಳು ನಿಧಾನವಾಗಿ ಚಲಿಸ್ತಾ ಇದ್ದಲ್ಲ, ಇವನು ಅತ್ಯಂತ ಪ್ರೌಢಮೆಯಿಂದ ಕೂಡಿರುವಂತಹ ವ್ಯಕ್ತಿ. ಸಂಬೋಧನೆ ಮಾಡ್ತಾ ಇದ್ದಾನೆ, ಎಲೈ ಮದ ಗಜನೆ, ಮದ ಗಜ ಗಮನೆ, ನಿಧಾನವಾಗಿ ಚಲಿಸುವವಳೇ. ಅವಳು ನಿಧಾನವಾಗಿ ಬರ್ತಾ ಇದ್ದಾಳೆ, ಎಲ್ಲಿ ಆಭರಣ ಶಬ್ದ ಆಗ್ಬಿಡುತ್ತೋ ಅಂತ. ಅದನ್ನೇ ಅವಳು ಮದಗಜ ಗಮನೆ ಅಂತ ಹೇಳ್ತಾ ಇದ್ದಾಳೆ. ಹಾಗೇನೆ ಅವಳು ಕಣ್ಣಿಗೆ ಕಪ್ಪನ್ನು ಹಾಕೊಂಡಿದ್ದಾಳೆ. ಅದನ್ನ ಭೃಂಗದಂತೆ ಕಪ್ಪು ಮುಂಗುರು ಉಳ್ಳವಳೇ, ಎಲ್ಲಿ ಕಣ್ಣಿನ ಮಿಂಚು ಹೊರಗಡೆ ಕಾಣೋದಿಲ್ಲ, ಅಷ್ಟು ಕಪ್ಪಾಗಿ ಕೂದಲನ್ನೆಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ. ಹಾಗೇನೆ ನಾಗವೇಣಿ, ನೀಲವೇಣಿ ಅಂತ ಉದ್ದವಾದಂತಹ ಜಡೆ ಉಳ್ಳವಳೇ ಅಂತ ಹೇಳಿ, ನೀನು ಹೆದರಬೇಡ ಅಂತ ಹೇಳಿ ಅವಳನ್ನ ಆಲಿಂಗಿಸ್ಕೊಳ್ತಾ ಇದ್ದಾನೆ. ಎಂತಹ ಪ್ರೌಢಮೆಯಿಂದ ಕೂಡಿರುವಂತಹ ವ್ಯಕ್ತಿ ಅವನು. ತೋರ ಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಲೆಯೊಳಡಿಯಿಡಲಂಜಿ ಪಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವನು ಸೇರಿಸಲ್ಕೆ ಅದು ನೈಜಮಾಗೆ ಬೆರಗಾಗಿ ಬಳಿಗೋರೆದುರುಬಂ ತೆಗೆದು ಜಡೆಗಟ್ಟಿ ಪೊರಮಟ್ಟು ಕೆರಿಗೊಂಡೈದಿದಳ್ ಸಂಕೇತ ಭವನದೊಳ್ಕಾದಿರ್ದ ಕಾಂತ ನೆಡೆಗೆ. ಮತ್ತೊಬ್ಬಳು ರಸಿಕತೆಯನ್ನು ಹೊಂದಿರುವಂತಹ ಕಾಮಿನಿ ತನ್ನ ನಲ್ಲನು ಹೇಳಿದಂತಹ ಸಂಕೇತ ಸ್ಥಾನಕ್ಕೆ ಬರ್ತಾ ಇದ್ದಾಳಂತೆ. ಕತ್ಲೆನಲ್ಲಿ ತಾನು ಕಾಣಬಾರದು, ಕತ್ತಲೆ ಇದೆ. ಅದಕ್ಕೋಸ್ಕರ ಆ ಚಂದ್ರಮುಖಿ ದೊಡ್ಡ ಮುತ್ತಿನ ಹಾರವನ್ನ ಕೊರಳಿಗೆ ಹಾಕೊಂಡಿದ್ದಾಳಂತೆ. ಅದು ಹರಿನೀಲ ಮಣಿಯಿಂದ ಮಾಡಿದಂತಹ ಹಾರ, ಅದು ಕಪ್ಪಗಿರತ್ತೆ. ಅದರ ಜೊತೆಗೆ ತಾನು ಹೋದ್ರೆ ತನ್ನ ಕಣ್ಣಿನ ಬೆಳಕಿನಿಂದ ಗೊತ್ತಾಗ್ಬಿಡತ್ತೆ ಅಂತ ಅವಳು ಕಣ್ಣಿಗೆ ಕಾಡಿಗೆಯನ್ನ, ಹಣೆಗೆ ಕಸ್ತೂರಿ ತಿಲಕವನ್ನ ಹಚ್ಕೊಂಡಿದ್ದಾಳೆ. ಕತ್ತಲೆಯಲ್ಲಿ ಅವು ಯಾವುದೂ ಕೂಡ ಕಾಣಿಸೋದಿಲ್ಲ. ಹೀಗೆ ಬಳಿಕ ತನ್ನ ಜಡೆಯನ್ನ ಓರೆಯಾಗಿ ತುರುಬು ಕಟ್ಟಿಕೊಂಡು ಅವಳು ಆ ಸಂಕೇತ ಸ್ಥಾನಕ್ಕೆ ಬರ್ತಾ ಇದ್ದಾಳೆ, ಹೊರಟು ಬೇರೆಯವರಿಗೆ ಕಾಣಿಸಬಾರದು ಅನ್ನೋ ರೀತಿಯಲ್ಲಿ. ಸಂಚುವ ಸತೀ ಜನದೊಳಂಗ ಭವ ಕೇಳಿ ಪ್ರಪಂಚವರನೊಳ್ ಸಮನಿಸಿದ ಬಳಿಕ ಮನದೊಳಂಚುವ ಬೆದರ್ಕೆಯಂ ಬಿಟ್ಟು ನಿಜ ಭವನಮಂ ಪೊರಮಟ್ಟು ಕತ್ತಲೆಯೊಳು ಮಿಂಚುವ ವಿಭೂಷಣಕ್ಕೆ ಮುಸುಕಿಟ್ಟು ಸುಳಿವರ್ಗೆ ಹೊಂಚುವ ಚಮತ್ಕೃತಿಯ ಅಳವಡಿಸಿ ನೆನಹಿಂಗೆ ಮುಂಚುವ ಪದನ್ಯಾಸಮಂ ಕಲಿತು ನಡೆವ ಜಾರೆಯ ರಚದುರೆಸೆದಿದ್ದುದು. ಇನ್ನು ಕೆಲವು ಜನ ಜಾರೆಯರು ಅತ್ಯಂತ ಗಂಭೀರವಾದಂತಹ ನಡೆಗೆಯಿಂದ ತಮ್ಮ ನಲ್ಲನ ಸಂಕೇತ ಸ್ಥಾನವನ್ನ ಬಂದು ತಲುಪ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ವಿಧವಾದಂತಹ ಸಂಕೋಚ, ಭಯ ಇದೆ. ಆ ಭಯವನ್ನ ಬಿಟ್ಟು ಮನೆಯಿಂದ ಹೊರಟಿದ್ದಾರೆ. ಅನೇಕ ಆಭರಣಗಳನ್ನ ಹಾಕೊಂಡಿದ್ದಾರೆ. ಎಲ್ಲಿ ಆಭರಣಗಳು ಕಾಣಿಸ್ಬಿಡುತ್ತೋ ಅಂತ ಅದರ ಮೇಲೆ ಸೆರಗಿನ ಮುಸುಕನ್ನ ಹಾಕೊಂಡಿದ್ದಾರೆ. ಈ ರೀತಿಯಾಗಿ ಅವರು ತಮ್ಮ ಮನಸ್ಸನ್ನ ಮೀರಿದ ನಡತೆಯನ್ನ ಅಳವಡಿಸಿದ್ದಂತಹ ಜಾರೆಯರು ಮತ್ತೊಂದು ಕಡೆ ಕಂಡು ಬರ್ತಾ ಇದ್ದಾರೆ. ಅದನ್ನ ಕೃಷ್ಣಾರ್ಜುನರು ಗಮನಿಸ್ತಾ ಇದ್ದಾರೆ. ಕಿಕ್ಕಿರಿದಡರ್ದುರವ ನಿಂಬುಗೊಂಡು ಉರೆ ಬಳೆದ ಕಕ್ಕಸದ ಬಟ್ಟ ಬಲ್ಮೊಲೆಗಳೋಪನಗೈಗೆ ವೆಕ್ಕಸಂ ನೋಳ್ಪರ್ಗೆ ಕಣ್ಗಿಸುರ್ ಮುದುಗಿದೊಡೆ ಮದನಂಗೆ ಮಾನಗಾನಿ ಸೊಕ್ಕುಲೆ ಸಾಗದೆಂದೊಪ್ಪಿಡಿಯೊಳೊದಗಿ
ನೋಟಕ್ಕೆ ಕಾಣಿಸದೆ ಕಾಮನ ರೂಪನಳವಡಿಸಿ ತಕ್ಕ ಬಡತನದೊಳಿರ್ದುದು ಸಣ್ಣ ಸೆಳೆನಡು ನಿಜಯೊಳೈದಿ ಬಗಜಾರೆಯ. ಮತ್ತೊಂದು ಕಡೆ ಕೆಲವು ಜನ ಜಾರೆಯರು ಕತ್ತಲೆಯಲ್ಲಿ ಬರ್ತಾ ಇದ್ದಾರೆ. ಎಷ್ಟು ಸುಂದರಿಯರು ಅಂತ ಹೇಳಿದ್ರೆ ಹೇಳೋದಕ್ಕಾಗೋದಿಲ್ಲ. ವಿಶಾಲವಾಗಿ ಬೆಳೆದಂತಹ ವಕ್ಷಸ್ಥಲ, ಅವರ ಪ್ರಿಯಕರನಿಗೂ ಕೂಡ ಸಿಗದೇ ಇರುವಷ್ಟು ದೊಡ್ಡದಾಗಿರುವಂತಹದ್ದು. ಅದನ್ನು ನೋಡಿದರೆ ಎಲ್ಲೇ ಕಣ್ಣು ಹಸಿರಾಗತ್ತೋ ಅನ್ನುವಷ್ಟು ಆಶ್ಚರ್ಯಕರವಾಗಿರುವಂತಹ ಆ ಸುಂದರವಾದಂತಹ ನೋಟ. ಮತ್ತು ಕೂಡ ಅದು ಕುಗ್ಗಿದರೆ ಮದನನಿಗೆ ಮಾನಹಾನಿಯಾಗುತ್ತದೋ ಅಷ್ಟು ರೀತಿಯಲ್ಲಿ ಅವರ ಸೌಂದರ್ಯದ ವರ್ಧನೆ ಇತ್ತು. ಹಾಗೆ ಅವರ ನಡು ಇದೆಯಲ್ಲ, ಎಲ್ಲಿ ಅದು ದೊಡ್ಡದಾಗಿದ್ರೆ ಅದು ಸೊಕ್ಕು ಅಂತ ಅನ್ನಿಸ್ಕೊಳ್ತಾರೋ, ಸೊಕ್ಕು ತುಂಬಿದೆ ಅದು ಒಳ್ಳೇದಲ್ಲ ಅಂತ ಅಂದ್ಕೊಂಡು ಅವರ ನಡು ತುಂಬ ಚಿಕ್ಕದಾಗಿತ್ತಂತೆ. ನಡು ಸಣ್ಣದಾಗಿತ್ತು, ಅವರ ವಕ್ಷಸ್ಥಲ ವಿಶಾಲವಾಗಿತ್ತು. ಇಂತಹ ಸುಂದರಿಯರು ಆ ರಸ್ತೆಗಳಲ್ಲಿ ತಿರುಗಾಡ್ತಾ ಇದ್ದರು. ನಿಟಿಲಮಂನೇ ವರಿಸುತ್ತ ಅಂಗುಲಿಯ ತುದಿಯಿಂದೆ ತುಟಿ ಬಿಡಿದು ನೋಡುತ್ತೇ ಮಣಿಮಣಿದು ವೃತ್ತಕುಚ ತಟಮಂ ನಿರೀಕ್ಷಿಸುತ್ತೆ ಕರ್ಣಪತ್ರವನಮರ್ಚುತ ಹಾರಮಂ ಸರಿಯುತೆ ಕಟಿಗೆ ನಿರಿಯಂ ಸೇರಿಸುತ್ತೆ ನಿಮಿರ್ದಕ್ಷತಕ್ಕೆ ವಿಟನನುರೆ ಬೈಯುತ್ತ ತಿರುಗಿ ನಿಜ ಮಂದಿರಕ್ಕೆ ಕುಟಿಲ ಕುಂತಳದ ಜಾರೆಯರೈದಿ ಬರುತ್ತಿದ್ದರಲ್ಲಲ್ಲಿ ಕತ್ತಲೆಯೊಳು. ಮತ್ತೊಂದೆಡೆ ಕತ್ತಲೆಯಲ್ಲಿ ಪ್ರಿಯತಮೆ ಇಬ್ಬರೂ ಕೂಡ ಕೂಡಿ ಬರ್ತಾ ಇದ್ದಾರಂತೆ. ಅವರ ಸಂಕೇತ ಸ್ಥಳದಲ್ಲಿ ಸೇರ್ಬಿಟ್ಟು ಇಬ್ಬರೂ ಪರಸ್ಪರ ಅನುರಾಗದಿಂದ ಶಾರೀರಿಕ ಸುಖವನ್ನು ಅನುಭವಿಸಿ ಮನೆಗೆ ಹಿಂತಿರುಗ್ತಾ ಇದ್ದಾರಂತೆ. ಹಿಂತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಕವಿ ಆ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಹೆಣ್ಣು ಮಕ್ಕಳು ಹೇಗೆ ಬರ್ತಾರೆ ಅಂತ. ಆ ರೀತಿಯಲ್ಲಿ ಆ ಜಾರೆಯರು ಹಿಂತಿರುಗ್ತಾ ಅವರ ಹಣೆಯನ್ನ ನೇವೇರಿಸ್ತಾ ಇದ್ದಾರಂತೆ ತನ್ನ ಪ್ರಿಯತಮನ. ಬೆರಳಿನಿಂದ ತಮ್ಮ ತುಟಿಯನ್ನ ಹಿಡಿದು ನೋಡ್ತಾ ಬಾಗಿ ಬಾಗಿ ಬರ್ತಾ ಇದ್ದಾರಂತೆ. ಅವರ ಎದೆಯ ಮೇಲಿರುವಂತಹ ಸೆರಗನ್ನ ಸರಿಪಡಿಸ್ಕೊಳ್ತಾ ಇದ್ದಾರಂತೆ. ಹಾಗೆ ಸೀರೆಯ ನೆರಗನ್ನು ಕೂಡ ಸರಿಪಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ತನ್ನ ಆಭರಣಗಳೆಲ್ಲ ಎಲ್ಲ ಸುಸ್ಥಿತಿಯಲ್ಲಿದೆಯೋ ಎಂಬ ರೀತಿಯಲ್ಲಿ ಸರಿಪಡಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅವರಿಬ್ಬರೂ ಕೂಡ ಸೇರಿದ್ದರಿಂದ ಆ ರಾಸಲೀಲೆಯಿಂದ ಶರೀರದ ಮೇಲೆ ಅನೇಕ ಗಾಯಗಳಾಗಿದೆ. ಆ ಗಾಯಗಳನ್ನು ನೋಡ್ಬಿಟ್ಟು ಅವಳು ಅನ್ಕೋತಾ ಇದ್ದಾಳೆ, ಎಂತ ಇವನು ಹುಡುಗ, ಇವನು ನನಗೆ ಈ ರೀತಿಯಾದಂತಹ ಗಾಯಗಳನ್ನೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತ ಆ ವಿಟನನ್ನ ಬೈಯುತ್ತಾ ಆ ಮುಂಗರಳ ಶೋಭೆಯಿಂದ ಕೂಡಿ ಕತ್ತಲಲ್ಲಿ ಅವರು ಸಂಚರಿಸ್ತಾ ಕಾಣಿಸ್ತಾ ಇದ್ದಾರೆ. ಕತ್ತಲೆಯೊಳ್ ಅಸುರಾರಿ ಫಲ್ಗುಣರ್ ಜಾರೆಯರ ವೃತ್ತಾಂತಮಂ ನೋಡುತ್ತ ಐತರಲ್ಗೆ ಅನಿತರೊಳ್ ಪೊತ್ತದಿಗ ಜಗ್ಗವಕ್ಕಿಗಳ ವಿರಗದ ಬೆಂಕಿ ಪೊಗೆದು ಮೇದಿನಿಯೊಳು ಸುತ್ತಿ ಸುತ್ತಲು ಮಂಧಕಾರಮಾಗಿರುತ್ತಿರಲ್ ಚಿತ್ತಜಂತಂ ಬೆಲರೊಳೂದಿದೊಡೆ ಪಜ್ಜಳಿಸಿ ಮತ್ತುರಿವ ಕಿಚ್ಚನೇಳಿಗೆಯಂತೆ ಮೂಡಿದಂ ಚಂದ್ರಂ ಮೂಡಿದಂ ಇಂದ್ರನ ದೆಸೆಯೊಳು. ಈ ರೀತಿಯಾಗಿ ಆ ಇನಿಯರನ್ನೆಲ್ಲ ನೋಡ್ತಾ ಬರ್ತಾ ಇರಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಚಂದ್ರ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದಾನಂತೆ. ಆ ಚಂದ್ರೋದಯದ ಕಾಲದಲ್ಲಿ ಚಕ್ರವಾಕ ಪಕ್ಷಿಗಳು ವಿರಹವೇದನೆಯಿಂದ ತಪಿಸ್ತಾ ಆ ಬೆಂಕಿಯ ಹೊಗೆಯನ್ನ ಭೂಮಿಯ ಮೇಲೆ ಬಿಡ್ತಾ ಇದ್ದಂತೆ. ಆ ಬೆಂಕಿಯ ಹೊಗೆ ಸುತ್ತಿ ಸುತ್ತಿ ಕತ್ತಲನ್ನ ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ನಿಧಾನವಾದಂತಹ ಮನ್ಮಥನ ತಂಗಾಳಿ ಆ ಬೆಂಕಿಯ ಮೇಲೆ ಊದಲು ಆ ಬೆಂಕಿ ಅದು ಪ್ರಜ್ವಲಿಸ್ತಾ ಇದೆಯಂತೆ. ಈ ರೀತಿಯಾಗಿ ಚಂದ್ರ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾ ಇದ್ದಾನೆ. ಆ ಬೆಂಕಿಯ ಉರಿಯಂತೆ ಕಾಣಿಸ್ತಾ ಇದ್ದಾನೆ. ಮರುಗಿದವು ಕೋಕನದಂಗಳಾಗ ಬಾಯ್ದೆರೆದುವು
ಚಕೋರ ಕೋರಕ ಕುಮುದರಾಜಿಗಳ್ ತುರುಗಿದ ತಮಿಶ್ರಮಾಲೋಕ ಸ್ಥಿತಿಗೆ ತೊಲಗಿದುದೋ ದೆಸೆ ದೆಸೆಯೊಳು ಮೊರೆದುದು ಸಮುದ್ರ ಮುದ್ರವದ ಪೆರ್ಚುಗೆಯಿಂದ ಮೊರೆತುದು ಉಡುಕಾಂತ ಕಾಂತ ಪ್ರತತಿ ಅಗಲ್ದರಂ ಕುಸುಮ ಶರನುರುಬಿದನು ಚಾಪ ಚಾಪಲಹಸ್ತನಾಗಿ ಚಂದ್ರೋದಯದೊಳು. ಪೂರ್ವ ದಿಕ್ಕಿನಲ್ಲಿ ನಿಧಾನವಾಗಿ ಚಂದ್ರೋದಯ ಆಗ್ತಾ ಇದೆ. ಚಂದ್ರನು ಮೇಲಕ್ಕೆ ಬರ್ತಾ ಇದ್ದಾನೆ. ತನ್ನ ಕಾಂತಿಯನ್ನ ಸುತ್ತಲೂ ಕೂಡ ಹರಡ್ತಾ ಇದ್ದಾನೆ. ಒಂದು ಸುಂದರವಾದಂತಹ ಚಂದ್ರೋದಯದ ದೃಶ್ಯವನ್ನ ಕವಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಚಂದ್ರೋದಯವಾಗುತ್ತಲೇ ಯಾರ್ಯಾರಿಗೆ ದುಃಖವಾಯಿತು ಅಂತ ಹೇಳಿದ್ರೆ, ಒಂದು ಚಕ್ರವಾಕ ಪಕ್ಷಿಗಳು, ಇನ್ನೊಂದು ಕಮಲ. ಚಕ್ರವಾಕ ಪಕ್ಷಿಗಳು ಪರಸ್ಪರ ವಿರಹದಿಂದ ಬೇಯ್ತಾ ಇದೆಯಂತೆ. ಅರಳಿದಂತಹ ಕಮಲ ಮೊಗ್ಗಾಗ್ತಾ ಇದೆಯಂತೆ. ಮತ್ತೆ ಇನ್ಯಾರಿಗೆ ಸಂತೋಷ? ಕನ್ನೈದಿಲೆಗಳೇ, ಚಕೋರಗಳಿಗೆ ಸಂತೋಷವಾಗ್ತಾ ಇದೆ ಅಂತೆ. ಈ ಕನ್ನೈದಿಲೆಗಳು, ಆ ಸಂಜೆ ಕಮಲಗಳು, ಸಂಜೆ ತಾವರೆಗಳು ಚಂದ್ರೋದಯದಿಂದ ಸಂತೋಷದಿಂದ ಅರಳುತ್ತಾ ಇದಂತೆ. ದಿಕ್ಕು ದಿಕ್ಕುಗಳನ್ನು ಆವರಿಸಿದಂತಹ ಕಗ್ಗತ್ತಲೇ ನಿಧಾನವಾಗಿ ತೊಲಗುತ್ತಾ ಇದೆ. ಆ ಚಂದ್ರೋದಯದ ಕಾಲದಲ್ಲಿ ಸಮುದ್ರಕ್ಕೆ ಉಬ್ಬರ ಬರ್ತಾ ಇದೆ. ನಕ್ಷತ್ರಗಳ ಕಾಂತಿ ನಿಧಾನವಾಗಿ ಕುಗ್ತಾ ಇದೆ. ಈ ರೀತಿಯಾಗಿ ಚಂದ್ರೋದಯವಾಗ್ತಾ ಇರಬೇಕಾದ್ರೆ ಮನ್ಮಥ ತನ್ನ ವಿರಹಿಗಳ ಮೇಲೆ ಬಾಣವನ್ನ ಪ್ರಯೋಗ ಮಾಡೋದಕ್ಕೋಸ್ಕರ ತನ್ನ ಪುಷ್ಪ ಬಾಣವನ್ನ ತನ್ನ ಬಿಲ್ಲಿಗೆ ಕೂಡ್ತಾ ಇದ್ದಾನೆ. ಪ್ರಾಚೀನಿತಂಬಿನಿಯ ಮುಖಬಿಂಬದಳನಗೆಯ ರೋಚಿಗಳು ಪೆರ್ಚುಗೆಯೊಳುಬ್ಬೆದ್ದ ಪಾಲ್ಗಳಲ ವೀಚಿಗಳು ಮನ್ಮಥನ ಕೀರ್ತಿಯ ಮರೀಚಿಗಳು ನಿಜ ಕಾಂತನಂ ಕಾಣುತೆನಾಚಿ ಬೆಳ್ಪೇರಿದಳೋ ರಾತ್ರಿವಧೂ ಚಲ್ಲಿದನೋ ಭೂಚಕ್ರಕಂಗಜಂ ಬೇಳುವೆಯ ಬೂದಿಯಂ ಚಲ್ಲಿದನೋ ಅಂಗಜಂ ವಾಚಿಸುವಡರಿದು ಎನಲ್ ಪಸರಿಸಿತು ಚಂದ್ರಕಿರಣಗಳು ಎಲ್ಲ ದೆಸೆಯೊಳು. ಉತ್ಪ್ರೇಕ್ಷಾಲಂಕಾರಕ್ಕೆ ಉತ್ತಮವಾದಂತಹ ಉದಾಹರಣೆ ಈ ಪದ್ಯ. ಕವಿ ಇಲ್ಲಿ ರಾತ್ರಿ ವಧು ಅಂತ ಹೇಳ್ತಾ ಇದ್ದಾನೆ. ಆ ಪೂರ್ವ ದಿಗ್ವಧುವಿನ ಮುಖಚಂದ್ರನ ಎಳೆ ನಗೆಯ ಕಿರಣಗಳೋ ಎಂಬಂತೆ ಈ ಬೆಳದಿಂಗಳು ಕಾಣಿಸ್ತಾ ಇದೆಯಂತೆ. ಆ ಬೆಳದಿಂಗಳು ಹೇಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಉಕ್ಕಿ ಉಕ್ಕಿ ಹರಿಯುತ್ತಿರುವಂತಹ ಹಾಲ್ ಗಡಲಿನ ತೆರೆಗಳೋ ಎಂಬಂತೆ, ಮನ್ಮಥನ ಕೀರ್ತಿಯ ರಶ್ಮಿಗಳೋ ಎಂಬಂತೆ, ತನ್ನ ಪತಿಯನ್ನ ಕಂಡು ರಾತ್ರಿ ವಧು ನಾಚಿ ಬೆಳ್ಳಗಾದಳೋ ಎಂಬಂತೆ, ಭೂಮಿಯ ಮೇಲೆ ಮನ್ಮಥನು ಚೆಲ್ಲಿದ ಮಂಕು ಬೂದಿಯೋ ಎಂಬಂತೆ ಎಲ್ಲ ಕಡೆಗಳಲ್ಲೂ ಕೂಡ ಆ ಚಂದ್ರನ ಕಿರಣ ಪಸರಿಸ್ತಾ ಇದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.